ಹೇಳ್ತಾರೆ ಬೆಳೆಲಿ ಹೆಂಗಪ್ಪ ಅಂತಂದ್ರೆ ನಾವೊಂದು ಆಯ್ಕೆ ಮಾಡ್ಕೊಂಡಿರೋದು ಯಾವ್ದು ಬಿಸಿಲು ತುಂಬಾ ಕೇಳುತ್ತೆ, ಯಾವ್ದು ಸ್ವಲ್ಪ ನೆರಳನ್ನ ಕೇಳುತ್ತೆ, ಇನ್ನು ತುಂಬಾ ನೆರಳನ್ನ ಯಾವ್ದು ಕೇಳುತ್ತೆ. ಈ ತರ ಒಂದು ಒಂದು ಕುಟುಂಬ ಅಂತ ಹೇಳ್ತಾರೆ ಸರ್. ಮೂಟೆ ಹೊರ್ತಾ ಇದ್ದಲ್ಲಪ್ಪ, ಮೂಟೆ ಹೊರದ್ ಬಿಟ್ಬಿಟ್ಟು ಯಾಕೆ ಇಲ್ಲಿ ಬಂದು ಇದು ಮಾಡ್ತೀಯಾ, ಉಳ್ಳಿನೂ ಬೆಳೆಯಕ್ ಆಗೋದಿಲ್ಲ ಈ ಜಾಗದಲ್ಲಿ, ಜಾಗದಲ್ಲಿ ಏನು ಬೆಳೆಯಕ್ಕಾಗಲ್ಲ, ಬೈತಿದ್ದಾರೆ ಜಾಸ್ತಿ. ನಾವೇನ್ ಮಾಡ್ದೋ ಇಲ್ಲಿ ಏನಾರ ಒಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೃಷಿನ ಸ್ಟಾರ್ಟ್ ಮಾಡ್ದೋ, ಒಂದು ಗುಡ್ಲ ಹಾಕೊಂಡು ಕೃಷಿನ ಸ್ಟಾರ್ಟ್ ಮಾಡ್ದೋ. ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವಾಗ ಮಾರ್ಕೆಟ್ ಅಲ್ಲಿ 10-15 ರೂಪಾಯಿ ಇರ್ತದೆ. ನಾವೇ ಮಾರಾಟ ಮಾಡಿದ್ರೆ 35-40 ರೂಪಾಯಿ ಮಾರಾಟ ಮಾಡ್ಬೋದು. ಅದನ್ನ ನಾವೇನ್ ಮಾಡ್ತಿದ್ವಿ ಅಂದ್ರೆ ವರ್ಷಾನ್ಗಟ್ಲೆ ಬೆಳಿತೀವಿ, 1 ಗಂಟೆ ಟೈಮ್ ನಿಂತ್ಕೊಂಡು ಮಾರಾಟ ಮಾಡಕ್ ಹಿಂದರಿತೀವಿ. ಆ 1 ಗಂಟೆ ಮಾರಾಟ ಮಾಡಿದ್ರೆ ನಮ್ಗೆ ಆದಾಯ ಅನ್ನೋದು ಎಷ್ಟು ಬರ್ತದೆ ನೋಡಿ. ನಮಸ್ಕಾರ ನನ್ನ ವೀಕ್ಷಕರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು KR ಪೇಟೆ ತಾಲೂಕಿಗೆ ಬಂದಿನಿ. ಇಲ್ಲೊಬ್ರು ತೋಟಕ್ಕೆ ಬಂದಿದ್ದೀನಿ ಸರ್. ಇವರು 150 ಎಕರೆ ಇರೋರಿಗೆ ಅಷ್ಟೇ ಕೃಷಿ ಮಾಡೋದಲ್ಲ ಸರ್, ಸಣ್ಣ ಪುಟ್ಟ ಜಾಗದಲ್ಲಿ ಇರೋರು ಕೃಷಿ ಮಾಡ್ಬೋದು. ಕೇವಲ 15 ಗುಂಟೆ ಜಾಗದಲ್ಲಿ ಹತ್ತತ್ರ 12 ತರ ಬೆಳೆಗಳನ್ನ ಬೆಳೆದಿದ್ರೆ ಬನ್ನಿ ಹೋಗೋಣ, ಆ ರೈತರ ಹತ್ರ ಮಾತಾಡೋಣ. ಯಾವ್ದಾದೆಲ್ಲ ಆ ಬೆಳೆಗಳು ಮತ್ತು ಈ ಬೆಳೆಗಳೆಲ್ಲ ನಿರಂತರ ಆದಾಯ ತರುವಂತ ಬೆಳೆಗಳು, ಬನ್ನಿ ನೋಡೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನಮ್ಮ ಹೆಸರು ಅಜಯ್ ಗೌಡ ಅಂತ, ಜಿಲ್ಲಾ ಪ್ರಗತಿಪರ ರೈತರು. ನಾವೊಂದು ಕೃಷಿ ಮಾಡ್ತಾ ಇದೀವಿ ಸರ್, ಸಾವಯವ ಕೃಷಿ ಮಾಡ್ತಾ ಇದೀವಿ, ಸಮಗ್ರ ಕೃಷಿ ಮಾಡ್ತಾ ಇದೀವಿ. ಇದರಲ್ಲಿ ಸರ್ ನಾವು ಹೇಳ್ಬೇಕು ಅಂತಂದ್ರೆ ಇದು ಒಂದು 15 ಕುಂಟೆ ಅಷ್ಟು ಜಮೀನು. 15 ಕುಂಟೆ ಜಮೀನಲ್ಲಿ ಸರ್ ನಮ್ಗೆ ನಿರಂತರವಾಗಿ ಆದಾಯ ಬರ್ತಾನೆ ಇರ್ಬೇಕು ಅಂತ ಮಾಡ್ಕೊಂಡಿದೀನಿ ಸರ್. ಅಂದ್ರೆ ಯಾವಾಗ್ಲೂ ನಮ್ಗೆ ಆದಾಯ 3 ತಿಂಗಳಿಗೆ ಯಾವ್ದು ಬರ್ಬೇಕು, 6 ತಿಂಗಳಿಗೆ ಯಾವ್ದು ಬರ್ಬೇಕು, 8 ತಿಂಗಳಿಗೆ ಯಾವ್ದು ಬರ್ಬೇಕು, ವರ್ಷಕ್ಕೆ ಯಾವ್ದು ಬರ್ಬೇಕು, ಬಹು ವರ್ಷ ಬರ್ಬೇಕು, ಆತರ ಮಾಡ್ಕೊಂತ ಇದೀನಿ. ಇದರಲ್ಲಿ ನಾನು ಒಂದು 12 ತರ ಬೆಳೆ ಮಾಡಿದೀನಿ ಸರ್. 12 ತರ? 12 ತರ ಬೆಳೆ ಮಾಡಿದೀನಿ. 12 ತರ ಬೆಳೆಲಿ ಹೆಂಗಪ್ಪ ಅಂತಂದ್ರೆ ಹಳೆ ತೋಟ, ತೆಂಗಿನ ತೋಟ ಇತ್ತು, ತೆಂಗಿನ ಮರ. ಹಾಗೆ ಇರ್ಬೇಕು ಅಂದ್ರೆ ಚಿಕ್ಕ ತೆಂಗಿನ ಮರನು ಕೂಡ ಮಾಡ್ಕೊಂಡಿದೀನಿ. ಮತ್ತೆ ಬಟರ್ ಫ್ರೂಟ್, ಒಂದು ಅಡಿಕೆ, ಹಾಗೆ ಹೇಳ್ಬೇಕು ಅಂತಂದ್ರೆ ಒಂದು ಬಾಳೆ, ಮತ್ತೆ ಜೈಕಾಯಿ, ಮೆಕೊಡಮಿಯಾ, ಲಕ್ಷ್ಮಣ ಫಲ, ನೋನಿ, ಆಮೇಲೆ 2 ಸೆಂಟ್ರಿಗೆ ಸಿದ್ದು ಹಳಸು. ಈ ತರ ಒಂದು 12 ತರ ಬೆಳೆ ಮಾಡ್ಕೊಂಡಿದೀನಿ. 12 ತರ ಬೆಳೆಲಿ ಹೆಂಗಪ್ಪ ಅಂತಂದ್ರೆ ನಾವೊಂದು ಆಯ್ಕೆ ಮಾಡ್ಕೊಂಡಿರೋದು ಯಾವ್ದು ಬಿಸಿಲು ತುಂಬಾ ಕೇಳುತ್ತೆ, ಯಾವ್ದು ಸ್ವಲ್ಪ ನೆರಳನ್ನ ಕೇಳುತ್ತೆ, ಇನ್ನು ತುಂಬಾ ನೆರಳನ್ನ ಯಾವ್ದು ಕೇಳುತ್ತೆ. ಈ ತರ ಒಂದು ಕುಟುಂಬ ಅಂತ ಹೇಳ್ತಾರೆ ಸರ್. ಇದರಲ್ಲಿ ಒಂದು ಏಕದಳ, ದ್ವಿದಳ, ಮತ್ತೆ ಬೀಜ ಇಲ್ಲದ್ದು, ಮತ್ತೆ ಬ್ರೌಸ್ ಬೀಜ, ಮತ್ತೆ ಕಾಲ್ ಬೀಜ, ಈ ತರ ಮಾಡ್ಕೊಂಡು ಒಂಥರ ಕುಟುಂಬ ಇದ್ದಂಗೆ ಇರ್ತದೆ ಸರ್ ಇದು. ಇದರಲ್ಲಿ ನಿಮ್ಗೆ ಇದ್ರಲ್ಲಿ ಜೋಳ ಎಲ್ಲ ತಗೊಂಡಿದೀನಿ ಸರ್. ಜೋಳ ತಗೊಂಡಿದ್ದೀನಿ. ಇದ್ರಲ್ಲಿ ಜೋಳ ತಗೊಂಡಿದ್ದೀನಿ, ಸೆಂಟ್ರ್ ಜಾಗದಲ್ಲಿ ಜೋಳ ತಗೊಂಡಿದ್ದೀನಿ. ಜೋಳ ಸೆಂಟ್ರಲ್ಲಿ ನಾನು 3 ತಿಂಗಳಿಗೆ ಆಮೇಲೆ ತೊಗರಿ ಕೂಡ ಮಾಡ್ಕೊಂಡಿದ್ದೀನಿ. ತೊಗರಿ ಕೂಡ ಮಾಡ್ಕೊಂಡಿದ್ದೆ, ಖಾಲಿ ಆಗಿದೆ. ಅಲ್ಲಿಗೆ ನಮ್ 3 ತಿಂಗಳಿಗೆ ತೊಗರಿನೂ ಆಯ್ತು, 6 ತಿಂಗಳಿಗೆ 3 ತಿಂಗಳಿಗೆ ಜೋಳ ಆಯ್ತು, 6 ತಿಂಗಳಿಗೆ ತೊಗರಿನೂ ಆಯ್ತು. ಆಮೇಲೆ ಪಪ್ಪಾಯಿ ಕೂಡ ಹಾಕೊಂಡಿದ್ದೆ. ಪಪ್ಪಾಯಿ ಕೂಡ ಒಂದು 10 ತಿಂಗಳಿಗೆ ಪಪ್ಪಾಯಿ ಮುಗಿತಾ ಬಂತು. ಈಗ ಒಂದು ಬಾಳೆ ಸ್ಟಾರ್ಟ್ ಆಗೈತೆ. ಬಾಳೆ ಸ್ಟಾರ್ಟ್ ಆಯ್ತಿದಂಗೆ ಇನ್ನು ನಮ್ಗೆ ನೋನಿ ಮತ್ತೆ ಲಕ್ಷ್ಮಣ ಫಲಗಳು ಸ್ಟಾರ್ಟ್ ಆಗ್ತವೆ. ಅವು ಮುಗಿತಿದ್ದಂಗೆ ನಮ್ಗೆ ಜೈಕಾಯಿ, ಮೆಕೊಡಮಿಯಾನು ಎಲ್ಲ ಈ ಸೈಜ್ ಬಂದೈತೆ. ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ನಮ್ಗೆ ನಿರಂತರವಾಗಿ ಆದಾಯ ಬರ್ತಾನೆ ಇರ್ತದೆ. ಇನ್ನು ನಮ್ಗೆ ಲೈಫ್ ಲಾಂಗ್ ಆದಾಯ ಬರ್ಬೇಕು ಅಂದ್ರೆ ಇದೇ ತರನೇ ಕೃಷಿ ಮಾಡಿದ್ರೆ ಚಂದ ಅಂತ ನಾನು ಅನ್ಕೋತೀನಿ ಸರ್. ಇದೊಂದು ಸಮಗ್ರ ಕೃಷಿ ಈ ತರ ಮಾಡ್ತಿದ್ವಿ. ಈ ತರ ಮಾಡ್ತಾ ಇದ್ರ ಸರಿ. ಬಟ್ ಇಲ್ಲಿ ನಿಮ್ಮ ಭೂಮಿ ನೋಡಿದ್ರ ಸಿಕ್ಕಾಪಟ್ಟೆ ಕಲ್ಲು, ಎಲ್ಲಿ ನೋಡಿದ್ರು ಕಲ್ಲು. ನಮ್ಮ ಶ್ರೀಹರಿವನ ನೋಡ್ದಂಗೆ ಆಗ್ತಾ ಇದೆ ನನ್ಗಂತೂ. ಎಲ್ಲಾ ಕಡೆ ಕಲ್ಲು. ಈ ತರ ಕಲ್ ಭೂಮಿಯಲ್ಲಿ ಕೆಲವ್ರು ಹೇಳ್ತಾರೆ ಗೌಡ್ರೆ ಬರಲ್ಲ ಅಂತಾರೆ. ಇಲ್ಲಿ ನೋಡಿದ್ರೆ ನಿಜ, ನಾನಂತೂ ಕೆಮಿಕಲ್ ಹಾಕಿ ಬೆಳೆದ್ರೆ ಈ ತರ ಬಾಳೆ ಎಲ್ಲೂ ನೋಡಿಲ್ಲ. ಹಂಗ್ ಬಂದಿದೆ ಬಾಳೆ ಇಲ್ಲಿ. ಇದು ಒಂದೇ ಅಲ್ಲ, ಇದು ಬಲ್ತಿದೆ. ಇನ್ ಕೆಲವ್ ನೋಡಿ ಯಾವ್ದೇ ಆಗ್ಲಿ ಸಕ್ಕದ ಬಂದಿದೆ ಬಾಳೆ. ಕೆಲವ್ರು ಹೇಳ್ತಾರೆ ಈ ಕಲ್ಲಿನ ಭೂಮಿಯಲ್ಲಿ ಬಾಳೆನೇ ಬರಲ್ಲ ಅಂತ. ನಿಮ್ಮ ಅಭಿಪ್ರಾಯ ಏನು ಗೌಡ್ರ? ಸರ್ ಇಲ್ಲ ಸರ್, ಎಲ್ಲಾ ಜಾಗದಲ್ಲೂ ಬೆಳೆ, ಭೂತಾಯಿ ಅನ್ನೋರು ಪ್ರತಿಯೊಬ್ಬರಿಗೂ ಎಲ್ಲಾ ತರದ ಬೆಳೆ ಮಾಡಕ್ಕೆ ಇದೈತೆ. ಬಟ್ ಇದಕ್ಕೆ ಶ್ರಮ ಕೊಡಕ್ಕಾಗೋದಿಲ್ಲ ಅನ್ನೋದಕ್ಕೋಸ್ಕರ ಅವ್ರು ಬೆಳೆ ಮಾಡಕ್ ಹೋಗೋದಿಲ್ಲ. ಇದು ಆಕ್ಚುಲಿ ಬಾಳೆನು ಬರ್ತದೆ, ಗಿಡ ಹಾಕ್ಬೇಕಾದ್ರೆ ಸ್ವಲ್ಪ ಕಷ್ಟ ಇರ್ತದೆ ಸರ್. ಗುಂಡಿ ತೆಗಿಯಕ್ಕೆ ಕಲ್ಲು ಎಲ್ಲ ತುಂಬಾ ಇರ್ತದೆ. ಬಟ್ ಹಾಕಿದ್ಮೇಲೆ ಚೆನ್ನಾಗಿ ಬೆಳೆ ಬರ್ತದೆ ಸರ್. ಕಲ್ಲು ತುಂಬಾನೇ ಐತೆ ಸರ್. ಈಗಲ್ಲ ದಪ್ಪ ಕಲ್ಲೆಲ್ಲ ಇತ್ತು, ಈಗ ಒಂದ್ ಸ್ವಲ್ಪ ಕಲ್ಲನ್ನ ಆದ್ ಮಾಡಿದ್ದೀನಿ. ಬೆಳೆ ಚೆನ್ನಾಗಿ ಬರ್ತದೆ ಸರ್. ಈಗ ಒನೆ ಹೆಚ್ಚು ಕಮ್ಮಿ ನನ್ ತಿಳಿದ ಮಟ್ಟಿಗೆ ಇದಿನ್ನು ಚಿಕ್ಕದ ಗಿಡ, ಕಾಯಿ ಇದು ಹೆಚ್ಚು ಕಮ್ಮಿ ಒಂದು 30-35 kg ಕಂಡಲ್ಲ ತೂಗ್ತದೆ. ಇದು ತೂಗ್ತದೆ ಸರ್. ಇದುವೆ ಆಲ್ರೆಡಿ ಬರ್ತದೆ. ಅಲ್ಲ, ಒಂದೊಂದ್ ಬಾಳೆ ಸೈಜುನು ಸಕ್ಕದಾಗಿ ಚೆನ್ನಾಗಿದೆ ಸರ್. ಆಮೇಲೆ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೂ ನಮ್ ರೈತರುಗಳು ಸರ್ ವರ್ಷಾನ್ಗಟ್ಲೆ ಬೆಳಿತಾರೆ. ಬಟ್ ಆ ಮಾರ್ಕೆಟಿಂಗ್ ವ್ಯವಸ್ಥೆಯಲ್ಲಿ ನಮ್ ರೈತರುಗಳು ಕೆಳಗೆ ಬೀಳ್ತಾರೆ ಅಲ್ವರ. ನಾವು ಆದಾಯದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವಾಗ ಮಾರ್ಕೆಟ್ ಅಲ್ಲಿ 10-15 ರೂಪಾಯಿ ಇರ್ತದೆ. ನಾವೇ ಮಾರಾಟ ಮಾಡಿದ್ರೆ 35-40 ರೂಪಾಯಿ ಮಾರಾಟ ಮಾಡ್ಬೋದು.
ಅದನ್ನ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ವರ್ಷಾನ್ಗಟ್ಲೆ ಬೆಳಿತೀವಿ, 1 ಗಂಟೆ ಟೈಮ್ ನಿಂತ್ಕೊಂಡು ಮಾರಾಟ ಮಾಡಕ್ ಹಿಂದರಿತೀವಿ. ಆ 1 ಗಂಟೆ ಮಾರಾಟ ಮಾಡಿದ್ರೆ ನಮ್ಗೆ ಆದಾಯ ಅನ್ನೋದು ಎಷ್ಟು ಬರ್ತದೆ ನೋಡಿ. ಗಿಡ ಚಿಕ್ಕ ಗಿಡದಿಂದ ಹಾಕಿ ಬೆಳೆದು ಮಾರ್ಕೆಟಿಗೆ ಕೊಟ್ರೆ 15 ರೂಪಾಯಿ ಕೊಟ್ರೆ, ನಾವೇ ಕೊಟ್ಟು 40 ರೂಪಾಯಿ ಕೊಟ್ರೆ ಎಷ್ಟು ಆದಾಯ, ಡಬಲ್ ಆದಾಯ ಬಂತು. ಎಷ್ಟು, ಅರ್ಧ ಗಂಟೆ ಇರ್ಬೋದು, 1 ಅವರ್ ಇರ್ಬೋದು. ನಾವು 15 ವರ್ಷ ಮಾಡಿದ ಕೆಲಸ, 15 ತಿಂಗಳು ಮಾಡಿದ ಕೆಲಸ ಬರೀ ಅರ್ಧ ಗಂಟೆಲಿ ನಮ್ಗೆ ಅರ್ಧ ಆದಾಯ ಡಬಲ್ ಕೊಡ್ತದೆ. ನಾವು ತಾಳ್ಮೆ ವಹಿಸಿ ಮಾಡ್ಬೇಕು ಸರ್. ಹೌದು. ಬೆಳೆದನು ತಿನ್ನ ಬಾಯಿ ಕೊಟ್ರೇನೆ ಆದಾಯ ಸರ್, ಮಧ್ಯವರ್ತಿಗಳಿಗೆ ಕೊಟ್ರೆ ಆದಾಯ ಇಲ್ಲ. ನಮ್ ರೈತರುಗಳು ಆ ಕೆಲಸ ಮಾಡ್ಕೊಂಡ್ರೆ ಒಳ್ಳೇದಲ್ಲ ಸರ್. ಒಳ್ಳೇದು. ಹೌದು ಗೌಡ್ರ, ಇಲ್ಲಿ ನೀವು ಇಷ್ಟೊತ್ತು ಹೇಳಿದ್ರಿ ಗೌಡ್ರ, ನೀವೆಲ್ಲ ಇದ್ರ 12 ತರ ಬೆಳೆಗಳಿದೆ ಅಂತ ಹೇಳಿದ್ರಿ. ಓಕೆ, ಇದ್ರ ಅಂತರನ ನೀವ್ ಹೇಳ್ಬೋದಾ? ಯಾರಾದ್ರೂ ಇದೇ ತರ ಮಾಡೆಲ್ ಆಗಿ ಮಾಡ್ಬೇಕು ಅನ್ಕೊಂಡವ್ರಿಗೆ? ಹೌದು ಸರ್. ಇಲ್ಲಿ ನೋಡಿ ಸರ್, ಈಗ ನಾನೇನ್ ಮಾಡಿದೀನಿ ಅಂತಂದ್ರೆ, ಇದು ಲಕ್ಷ್ಮಣ ಫಲ ಸರ್. ಇದು ಹೌದು ಲಕ್ಷ್ಮಣ ಫಲ. ಈ ಲಕ್ಷ್ಮಣ ಫಲಕ್ಕೂ 30 ಅಡಿ ಇಟ್ಕೊಂಡಿದೀನಿ ಸರ್. ಓಕೆ, 1 ಲಕ್ಷ್ಮಣ ಫಲದಿಂದ ಇನ್ನೊಂದು ಲಕ್ಷ್ಮಣ ಫಲಕ್ಕೆ 30 ಅಡಿ ಇಟ್ಕೊಂಡಿದೀನಿ. ಅದ್ರ ಮಧ್ಯದಲ್ಲಿ ಏನ್ ಮಾಡಿದೀನಿ ಅಂದ್ರೆ ನೋನಿ ಇಟ್ಕೊಂಡಿದೀನಿ. ಈ ನೋನಿಗೂ ಆ ನೋನಿಗೂ 30 ಅಡಿ ಇಟ್ಕೊಂಡಿದೀನಿ. ಮತ್ತೆ ಈ ಲಕ್ಷ್ಮಣ ಫಲಕ್ಕೂ ನೋನಿಗೂ ಮತ್ತೆ 15 ಅಡಿ ಉಳ್ಕೊಳುತ್ತೆ ಸರ್. ಓಕೆ, ಒಂದು ದೊಡ್ಡ ಮರದಿಂದ ಇನ್ನೊಂದು ದೊಡ್ಡ ಗಿಡಕ್ಕೆ 15 ಅಡಿ ಉಳ್ಕೊಳುತ್ತೆ. ಈ 15 ಅಡಿಲಿ ಏನ್ ಮಾಡ್ಕೊಂಡೆ ಅಂತಂದ್ರೆ, ಈಗ ಒಂದು ಬಾಳೆ ಮತ್ತೆ ಪಪ್ಪಾಯಿ ಮಾಡ್ಕೊಂಡೆ. ಓಕೆ, ಮಧ್ಯೆ 2 ಪಪ್ಪಾಯಿ ಬಾಳೆ ಮಾಡ್ಕೊಂಡೆ. ಮತ್ತೆ ಇಲ್ಲೇನ್ ಮಾಡ್ಕೊಂಡೆ, ಈ ಜಾಗದಲ್ಲಿ ಏನ್ ಮಾಡಿದೀನಿ ಅಂತಂದ್ರೆ, ಇದು ಮೆಕೊಡಮಿಯಾ. ಹೌದು. ಈ ಮೆಕೊಡಮಿಯಾಕ್ಕೂ ಆ ಮೆಕೊಡಮಿಯಾಕ್ಕೂ 30 ಅಡಿ ಮಾಡ್ಕೊಂಡಿದೀನಿ. ಓಕೆ, ಒಂದು ತರದಿಂದ ಇನ್ನೊಂದ್ ತರದಕ್ಕೆ 30 ಅಡಿ ಮಾಡ್ಕೊಂಡಿದೀನಿ. ಅದ್ರಲ್ಲಿ ಮಾಡ್ಕೋಬೇಕಂದ್ರೆ ಅಲ್ಲಿಂದ ಏನ್ ಮಾಡ್ಕೊಂಡಿದ್ರೆ, ಇದು ಜಾಯ್ಕಾಯಿ ಸರ್. ಇದು ಜಾಯ್ಕಾಯಿ. ಈ ಜಾಯ್ಕಾಯಿಗೂ ಆ ಜಾಯ್ಕಾಯಿಗೂ 30 ಅಡಿ ಮಾಡ್ಕೊಂಡಿದೀನಿ. ಮತ್ತೆ ಇದ್ರಂತ್ರ ಏನಾಗುತ್ತೆ ಅಂತಂದ್ರೆ, ಈ ಜಾಯ್ಕಾಯಿಗೂ ಮೆಕೊಡಮಿಯಾಕ್ಕೂ 15 ಅಡಿ ಬರ್ತದೆ. ಅಲ್ಲಿ ಸೆಂಟ್ರಲ್ ಮತ್ತೆ ಬಂದ್ ಬಾಳೆ, ಒಂದ್ ಪಪ್ಪಾಯಿ. ಓಕೆ, ಮತ್ತೆ ಏನ್ ಮಾಡ್ಕೊಂಡಿದೀನಿ ಅಂತಂದ್ರೆ, ಹಾಗೆ ಹೇಳ್ಬೇಕು ಅಂದ್ರೆ, ಇಲ್ಲಿ ತೆಂಗಿದೆಯಲ್ಲ ಸರ್. ಹೌದು. ಇದು ಯಾವ್ದೇ ತೆಂಗಿನ ಮರಕ್ಕೆ ತಗೊಂಡ್ರೆ ಈ ತೆಂಗಿನ ಮರಕ್ಕೂ 30 ಅಡಿ ಇದೆ. ಅದ್ರ ಸೆಂಟ್ರಿಗೆ ಏನ್ ಮಾಡಿದೀನಿ ಅಂದ್ರೆ, ಸಿದ್ದು ಹಳಸು ಮಾಡ್ಕೊಂಡಿದೀನಿ. ಸಿದ್ದು ಹಳಸು ಮಾಡ್ಕೊಂಡಿದೀನಿ. ಸಿದ್ದು ಹಳಸಿದ್ದು ಇದೆಲ್ಲ ಹೂವಾಗಿತ್ತು, ತೆಗೆದಾಕಿದೀನಿ ಈಗ ಬಿಡ್ಬಾರ್ದು ಅಂತ. ಇದು ಸಿದ್ದು ಹಳಸು. ಈ ಸಿದ್ದು ಹಳಸು ಪಕ್ಕಕ್ಕೆ ಏನ್ ಮಾಡ್ಕೊಂಡಿದೀನಿ ಅಂದ್ರೆ, ಒಂದ್ ಪಪ್ಪಾಯಿ, ಒಂದ್ ಬಾಳೆ. ಆಮೇಲೆ ಸರ್, ಈ ಜಾಗ ಪೇಸ್ ಇದೆಯಲ್ಲ. ಹೌದು. ಇದು ಎಷ್ಟಡಿ ಇದೆ ಗೌಡ್ರ, ಈ ಮೂಲೆಯಿಂದ ಆ ಮೂಲೆಗೆ? ಸರ್, ಇದಕ್ಕೆ ಪೇಸ್ ಒಂದು 10 ಅಡಿ ಇದೆ ಸರ್. 10 ಅಡಿ ಇದೆ. ಇಲ್ಲಿ ನಮ್ದು ಸಾಲಿಂದ ಸಾಲಿಗೆ 10 ಅಡಿ ಇದೆ. ಗಿಡದಿಂದ ಗಿಡಕ್ಕೆ 30 ಅಡಿ. ಹಂಗ್ ಮಾಡ್ಕೊಂಡಿದೀನಿ. ಇಲ್ಲೇನ್ ಮಾಡ್ಕೊಂಡಿದೀನಿ ಅಂತಂದ್ರೆ ಸರ್, ಮೊದ್ಲು ಜೋಳನ ಹಾಕ್ಬಿಡ್ತೀನಿ ಸರ್. ಜೋಳ ಹಾಕ್ಬಿಟ್ಟು ಏನ್ ಮಾಡ್ತಿದ್ದೆ ಅಂದ್ರೆ, ಜೋಳ ಹಾಕಿದ್ಮೇಲೆ ಏನ್ ಮಾಡಿದೆ ಅಂತಂದ್ರೆ, ಮಧ್ಯದಲ್ಲಿ ನೇಗ್ಲು ಬರುತ್ತಲ್ಲ, ಆ ನೇಗ್ಲಿಗೆ ನಾನು ತೊಗರಿ ಹಾಕ ಬಂದೆ. ತೊಗರಿ ಹಾಕ ಬಂದಾದ್ಮೇಲೆ ಜೋಳನ 3 ತಿಂಗಳು ತಗೋತೀನಿ, ತೊಗರಿನ 8-9 ತಿಂಗಳು. ತೊಗರಿ ಸೊಪ್ಪು ಬರುತ್ತಲ್ಲ, ಆ ಸೊಪ್ಪೆಲ್ಲ ಏನ್ ಮಾಡ್ತೀವಿ, ಮೆಲ್ಚಿಂಗ್ ಟೈಪ್, ಇದು ಗುಂಡಿ ಟೈಪಲ್ಲಿ ಮಾಡ್ಕೊಂಡಿದೀನಿ. ಅದನ್ನ ನಾವೇನ್ ಮಾಡಿದೀವಿ ಅಂತಂದ್ರೆ, ಇದು ಸೊಪ್ಪೆಲ್ಲ ಅದ್ರೊಳಗೆ ಹೋಗುತ್ತೆ. ನೀವು ನೋಡ್ಬೋದು, ಈ ಕಡ್ಡಿ ಇವೆಲ್ಲ ಇರ್ತದಲ್ಲ, ಎಲ್ಲ ಸೊಪ್ಪು ಬರುತ್ತೆ. ಮತ್ತೆ ನಾವು ಹನಿ ನೀರಾವರಿ ಮಾಡ್ಕೊಂಡಿದೀನಿ. ಯಾವ್ದೇ ಒಂದು ಇದು ನೋಡಿ, ಹನಿ ನೀರಾವರಿ ಮಾಡ್ಕೊಂಡಿದೀನಿ. ಆಮೇಲೆ ಸ್ಪ್ರಿಂಕ್ಲಿಯರ್ ಕೂಡ ಮಾಡ್ಕೊಂಡಿದೀನಿ. ದೊಡ್ಡ ಗಿಡಗಳು ಸ್ಪ್ರಿಂಕ್ಲಿಯರ್ ಮಾಡ್ಕೊಂಡಿದೀನಿ. ಆಗ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಈ ದ್ವಿದಳ ಧಾನ್ಯದ ಸೊಪ್ಪುಗಳು ಇವೆಲ್ಲ ಒಂದು ಗಿಡಗಳಿಗೆ ಒಂದು ಆಹಾರ ಆಯ್ತವೆ. ಮತ್ತೆ ಇವಕ್ಕೆ ನಾನು ಜೀವಾಮೃತ ಮಾಡ್ಕೊಂಡಿದೀನಿ. ಇದಕ್ಕೆಲ್ಲ ನೀವು ಜೀವಾಮೃತ ಮಾಡ್ಕೊಂಡಿದೀನಿ. ಮತ್ತೆ ದಶಪರ್ಣಿ ಕಷಾಯ ಕೊಡ್ತೀನಿ. ಮತ್ತೆ ಮೀನಿನ ಕಷಾಯನು ಕೂಡ ಕೊಡ್ತೀನಿ. ಮತ್ತೆ ಹುಳಿ ಮಜ್ಜಿಗೆ ಇದನ್ನು ಕೂಡ ಮಾಡ್ಕೊಂಡಿದೀನಿ. ಮತ್ತೆ ಈ ಬಾಳೆ ಗಿಡನ ಇದ್ದಲ್ಲಿ ಬಂದಂತ ಹೂ ಬರುತ್ತಲ್ಲ ಸರ್. ಹೌದು. ಈ ಹೂನಲ್ಲೂ ಕೂಡ ನಾವು ಇದನ್ನ ಕಟ್ ಮಾಡಿ ಇದ್ರ ಬೆಲ್ಲನ ಹಾಕೊಂಡು ಇದನ್ನು ಕೂಡ ನಾವು ಇದ್ ಮಾಡ್ಕತೀವಿ. ಬೆಲ್ಲ ಮತ್ತೆ ಇದನ್ನ ಹಾಕೊಂಡು ಇದನ್ನು ಕೂಡ ಪೊಟ್ಯಾಷಿಯಂ ಮಾಡ್ಕತೀವಿ. ಈ ಬಾಳೆ ದಿಣ್ಣು ಕೂಡ ವೇಸ್ಟ್ ಮಾಡಲ್ಲ ನಾವು. ಅಂದ್ರೆ ಒಂದನ್ನ ಸರ್ ಮೌಲ್ಯವರ್ಧಿತ ಟೈಪ್ ಮಾಡ್ಬೇಕು ಅಲ್ವರ. ನಾವೀಗ ಈ ಬಾಳೆಗಿನ್ನ ಕಡ್ದು ಬಿಟ್ಬಿಟ್ರೆ ಬಿಸಿಲಲ್ಲಿ ಒಣಗಿ ಹೋಗ್ಬಿಡ್ತದೆ. ಇದ್ರ ಬದಲು ಇದನ್ನ ಕಟ್ ಮಾಡಿ ನೀರೊಳಗೆ ಇಟ್ಟು ಅದನ್ನ ನೀರಿನೊಳಗೆ ಮಿಕ್ಸ್ ಮಾಡಿ ಅದನ್ನ ತೆಗೆದು ಇದ್ರೊಳಗೆ ಗಿಡಗಳಿಗೆ ಕೊಟ್ರೆ ಇನ್ನೂ ಪೊಟ್ಯಾಷಿಯಂ ಡಬಲ್ ತ್ರಿಬಲ್ ಆಯ್ತದೆ. ಆ ಥರ ಮಾಡ್ಕೊಂಡಿದೀವಿ. ಮತ್ತೆ ಇದು ಯಾವುದೇ ಒಂದು ಇದ್ದಿದ್ರು ನಾವು ಹನಿ ನೀರಾವರಿ ಈ ತರ ಮಾಡ್ಕೊಂಡು ನಮ್ಗೆ ಆದಾಯನೂ ಕೂಡ ಏನಂಗೆ ಗೊತ್ತಾ ಸರ್, ಆದಾಯ ಕೂಡ ಜಾಸ್ತಿ ಬರ್ತಾನೆ ಇರಬೇಕು. ಹೌದು ಅಲ್ವರ. ಇದು ನಾವು ಏಕ ಬೆಳೆಗೆ ಹೋದ್ರೆ ಲಾಸ್ ಆಗೋದು ಸಹಜ. ಯಾಕೆಂದ್ರೆ ಒಂದ್ಸಲಿ ಪಪ್ಪಾಯಿ ಬರ್ತದೆ, ಒಂದ್ಸಲಿ ಬಾಳೆ ಹಾಳಾಗುತ್ತೆ, ರೇಟ್ ಕಮ್ಮಿ ಆಗುತ್ತೆ. ಈ ಸಮಗ್ರ ಕೃಷಿ ಮಾಡ್ಕೊಂಡಿದ್ದೆ ಆದ್ರೆ ನಮ್ಗೆ ಆದಾಯನ ಜಾಸ್ತಿ ಸಿಗ್ತಾನೆ ಇರ್ತದೆ ಅಲ್ವ. ಯಾಕೆಂತಂದ್ರೆ ನಮ್ಗೆ ಆದಾಯ ಅನ್ನೋದು ಮನುಷ್ಯನಿಗೆ ತುಂಬಾ ಮುಖ್ಯನೇ ಅಲ್ರ. ಅದಕ್ಕಿಂತ ಮುಖ್ಯ ಆರೋಗ್ಯ ಮುಖ್ಯ. ಇಲ್ಲಿ ಆರೋಗ್ಯನೂ ಸಿಕ್ತು ಮತ್ತೆ ಆದಾಯನೂ ಸಿಕ್ತು. ಈಗ ನಾವು ಕೆಮಿಕಲ್ ಕೃಷಿ ಮಾಡಿದ್ವಿ ಆದ್ರೆ ಸುಮ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಬ್ಯಾರೆಯವ್ರು ಉದ್ಧಾರ ಮಾಡ್ಲಿಕ್ಕೆ ಕೊಡ್ಬೇಕಾಗತ್ತೆ. ಈಗ ನಾವು ದಶಪರ್ಣಿ ಕಷಾಯ ಅಂತ ಇದೆ, ಅದ್ ಮಾಡಕ್ಕೆ ನಮ್ಗೆ ಅರ್ಧ ಗಂಟೆ ಟೈಮ್ ಹಿಡಿಬೋದು. ನಮ್ಗೆ ಈ ಗಿಡಗಳಿಗೆ ಒಂದು ಕಾಯಿಲೆ ಬಂತು ಅಂದ್ರೆ ಇದು ಫ್ರೈ ಮಾಡಕ್ಕೆ ನಮ್ಗೆ 1/4 ಗಂಟೆ ಆದ್ರೆ ತರಕ್ಕೆ ಒಂದ್ ಅರ್ಧ ದಿನ ಬೇಕು. ಹೋಗ್ತರಕ್ಕೆ.
ಇನ್ನು ಅಲ್ಲಿ ಹೋದಾಗ ಸುಮ್ಕೆ ಬರ್ತೀವ, ಟೀ ಕಾಫಿ ಫ್ರೆಂಡ್ಸು ಅವರು ಇವರು ಪೆಟ್ರೋಲು ಖರ್ಚು ಆಗೇ ಆಗುತ್ತೆ. ಆ ಖರ್ಚನ್ನು ಅಲ್ಲಿ ಉಳಿತು. ಇಲ್ಲಿ ಏನ್ ಮಾಡ್ತೀವಿ, ಗಿಡಕ್ಕೆ ಕಾಯಿಲೆ ಕಂಡ ತಕ್ಷಣ ಫ್ರೈ ಮಾಡ್ದೋ. ಹೌದು 6 ತಿಂಗಳಿಗೆ ಒಂದ್ಸಲ ಮಾಡ್ಕೊಂಡ್ರೆ, ಅರ್ಧ ಗಂಟೆ ಕಷ್ಟ ಮಾಡ್ಕೊಂಡ್ರೆ ನಾವ್ ಇಲ್ಲಿಂದ ಹೋಗೋ ಟೈಮ್ಗೆ ಬರೋದ್ ಬೇಡಿ, ಹೋಗೋ ಟೈಮ್ಗೆ ನಾವು ಗಿಡಗಳಿಗೆ ಮೆಡಿಸಿನ್ ಮಾಡ್ಬೋದು, ಕೊಡ್ಬೋದು. ಹೌದು, ಅದಕ್ಕೆ ನಾವು ಆರ್ಗ್ಯಾನಿಕ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಸರ್. ಅದ್ರಲ್ಲಿ ಸಮಗ್ರ ಕೃಷಿ ಮಾಡಿದ್ರೆ ತುಂಬಾನೇ ಒಳ್ಳೇದು. ಅವರು ಈ ಪ್ಲಾನ್ ನೀವು ರೆಡಿ ಮಾಡಿ ಇದೆಲ್ಲ ಎಷ್ಟು ವರ್ಷಗಳಾಯ್ತು? ತೆಂಗು ಬಿಟ್ಬಿಡಣ, ತೆಂಗು ಹಳೆ ತೆಂಗು ಅಂತ ಹೇಳಿದ್ರೆ, ಈ ಬಾಳೆ ಇವೆಲ್ಲ ಹಾಕಿ ಎಷ್ಟು ವರ್ಷ ಆಯ್ತು? ನಾನು ಒಂದು ಕೃಷಿನ ಸ್ಟಾರ್ಟ್ ಮಾಡಿದ್ದೆ ಸರ್ ಕೂಲಿಯಿಂದ ಅಂತ ಹೇಳ್ತೀನಿ ಸರ್. ಯಾಕೆ ಅಂತಂದ್ರೆ ನಾವು ಒಂದು 8 ಗುಂಟೆ ಜಮೀನು, 5 ಜನ ಮಕ್ಳಿದ್ದು. ಆಗ ನಾವು ಕೂಲಿ ಮಾಡ್ತಾ ಇದ್ದೋ. ಕೂಲಿ ಮಾಡ್ತಾ ಇರ್ಬೇಕಾದ್ರೆ ನಾವು ಇನ್ನೊಬ್ರ ಮನೆ ತೋಟಕ್ಕೆ ಹೋಗಿ ಕೆಲಸ ಮಾಡೋದು, ಇನ್ನೊಬ್ರ ಮನೆ ದೊಡ್ಡ ದೊಡ್ಡ ಜಮೀನ್ ಅದಕ್ಕೆ ಊಟಕ್ಕೋಸ್ಕರ ಕೆಲಸ ಮಾಡೋದು, ಆತರ ಕೃಷಿನ ಸ್ಟಾರ್ಟ್ ಮಾಡ್ತಾ ಇದ್ದೋ. ಅದಾದ್ಮೇಲೆ ಬೆಂಗಳೂರಿಗೆ ಹೋದೋ. ಬೆಂಗಳೂರಲ್ಲಿ ಕೂಲಿ ಮಾಡಿದೀವಿ, ಅಂದ್ರೆ ಟೀ ಕಾಫಿ ಮಾಡಿದೀವಿ, ವಾಚ್ಮ್ಯಾನ್ ಡ್ಯೂಟಿ ಮಾಡಿದೀವಿ. ಟೈಮಿಂಗ್ಸ್ ನ ವೇಸ್ಟ್ ಮಾಡ್ತಿರ್ಲಿಲ್ಲ. ಸೊ ಆ ವೇಸ್ಟ್ ಮಾಡಿದಂತ ಟೈಮಲ್ಲಿ ನಾವು ಅಲ್ಪ ಸ್ವಲ್ಪ ದುಡ್ಡನ್ನ ಉಳಿಸ್ಕೊಬಂದು ಇಲ್ಲಿ ಒಂದು 18 ವರ್ಷದ ಹಿಂದ್ಗಡೆ ಸರ್ ಒಂದು ಜಮೀನ್ ತಗೊಂಡೆ. ಜಮೀನ್ ತಗೋಬೇಕಾದ್ರೆ ಇದು ಯಾರಿಗೂ ಬ್ಯಾಡವಾದ ಜಮೀನು. ಅಂದ್ರೆ ಇದು ನಾನು ವ್ಯಾಪಾರ ಮಾಡಿ 1400 ರೂಪಾಯಿ ವ್ಯಾಪಾರ ಮಾಡಿದ್ದೆ. ನಾನು ವ್ಯಾಪಾರ ಮಾಡಿದ್ರೆ ಅಂದ್ರೆ ಎಲ್ಲ ಬಂದು ಬೈತಾ ಇದ್ರು. ಸೊ ನೀವು ಅಲ್ಲಿ ಟೀ ಕಾಫಿ ಮಾಡ್ಕೊಂಡೋ, ಇಲ್ಲ ವಾಚ್ಮ್ಯಾನ್ ಡ್ಯೂಟಿನೋ, ಇಲ್ಲ ಕೆಲಸ ಕೂಲಿ ಮಾಡಿ ಮೂಟೆ ಗಿಟ್ಟೆ ಹೊರ್ತಾ ಇದ್ದಲ್ಲಪ್ಪ, ಮೂಟೆ ಹೊರದ್ ಬಿಟ್ಬಿಟ್ಟು ಯಾಕೆ ಇಲ್ಲಿ ಬಂದು ಇದು ಮಾಡ್ತೀಯಾ, ಉಳ್ಳಿನೂ ಬೆಳೆಯಕ್ಕಾಗೋದಿಲ್ಲ ಈ ಜಾಗದಲ್ಲಿ, ಈ ಜಾಗದಲ್ಲಿ ಏನು ಬೆಳೆಯಕ್ಕಾಗೋದಿಲ್ಲ, ಬೈತಿದ್ದಾರೆ ಜಾಸ್ತಿ. ನಾವೇನ್ ಮಾಡ್ದೋ, ಇಲ್ಲಿ ಏನಾರ ಒಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೃಷಿನ ಸ್ಟಾರ್ಟ್ ಮಾಡ್ದೋ. ಒಂದು ಗುಡ್ಲ ಹಾಕೊಂಡು ಕೃಷಿನ ಸ್ಟಾರ್ಟ್ ಮಾಡ್ದೋ. ಕೃಷಿ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ನಾನು ಸ್ವಲ್ಪ ಲಾಸ್ ಆಗಿದ್ದು ಉಂಟು. ಬರೀ ಕಬ್ಬನ್ನು ಒಂದೇ ಬೆಳ್ತಾ ಇದ್ದೆ. ವರ್ಷ ಎಲ್ಲ ಜೀವನ ನಡೆಸಬೇಕಾಗಿತ್ತು. ಆಗ ನಾನು ಕೂಲಿ ಮಾಡ್ಕೊಂಡೆ ಕಬ್ಬು ಬೆಳೀತಾ ಇದ್ದೆ. ಆಗ ನಂಗೆ ಸಾಲನೂ ಆಯ್ತಾ ಇತ್ತು. 2 ಲಕ್ಷ ಸಾಲಕ್ಕೆ ಹೋಗಿದ್ದು ಉಂಟು. ಆಮೇಲೆ ಏನ್ ಮಾಡಿದೆ, ಈ ಕೃಷಿ ಅಧಿಕಾರಿಗಳು, ಕೃಷಿ ವಿಜ್ಞಾನಿಗಳು, ಇವತ್ತು ಅವ್ರನ್ನ ನೆನ್ಕೊಳ್ಳೇಬೇಕು. ಅವರು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ನಮ್ಗೆ ಬ್ಯಾರೆ ತೋಟ ತೋರಿಸ್ತಾ ಇದ್ರು. ಬನ್ನಿ ಈ ತೋಟ ಹಿಂಗಿದೆ, ಈ ತರ ಇದೆ ಅಂತ ತೋರಿಸ್ತಾ ಇದ್ರು. ಕೃಷಿ ಮೇಳಗಳಿಗೆ ಹೋಗ್ತಾ ಇದ್ದೋ. ಕೃಷಿ ಅಧಿಕಾರಿಗಳನ್ನ ನಾವು ಇದ್ ಮಾಡ್ತಾ ಇದ್ದೋ. ನಮ್ ನೆಂಟರುಗಳು ಕೂಡ ಇವತ್ತು ಕೃಷಿ ಅಧಿಕಾರಿಗಳೇ, ಕೃಷಿ ವಿಜ್ಞಾನಿಗಳೇ. ಯಾಕೆ ಅಂತಂದ್ರೆ ನಾವೆಲ್ಲಾರು ಬರ್ಬೇಕಾದ್ರೆ ನಮ್ ಫ್ರೆಂಡ್ಸ್ಗಳು ಯಾರು ಸಿಗ್ಬೋದು, ನೆಂಟ್ರ ಮನೆ ಸಿಗ್ಬೋದು. ಅವ್ರ ಮನೆಗೆ ಹೋದ್ರೆ ಕಾಫಿ ಟೀ ಕೊಡ್ತಾರೆ. ನಾವು ಬರ್ಬೇಕಾದ್ರೆ ನಮ್ ನೆಂಟ್ರ ಮನೆ ಅಂತಾನೆ ನಾವು ಕೃಷಿ ಇಲಾಖೆಗಳನ್ನ ತಿಳ್ಕೊಂಡ್ರೆ, ಮೀನ್ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ಪ್ರತಿಯೊಂದು ಇಲಾಖೆನೂ ತಿಳ್ಕೊಂಡಿದ್ದೆ. ಆದ್ರೆ ನಾವ್ ಮಾಡ್ತೀವಿ, ಅಲ್ಲಿಗೆ ಹೋಗ್ತೀವಿ. ಅವರು ನೆಂಟ್ರ ಮನೆಗೆ ಹೋದ್ರೆ ಕಾಫಿ ಕೊಡ್ತಾರೆ. ಇವ್ರ ಮನೆಗೆ ಹೋದ್ರೆ ಏನಪ್ಪಾ ಏನಾಯ್ತು ಸರ್, ಯಾವ ಅನುದಾನ ಇದೆ, ಏನು ನಮ್ಮ ಕೃಷಿ ತರ ಮಾಡ್ತೀವಿ, ಇದಕ್ಕೆ ಏನ್ ಮಾಡ್ಬೇಕು, ಈಗ ಬಾಳೆಗೆ ಆಗ್ಬೋದು, ಒಂದ್ ಈ ತರ ಬಂದ್ರೆ ಕಾಯಿಲೆ ಬಂದ್ರೆ ಏನ್ ಮಾಡೋದು ಅಂತ ಅವ್ರನ್ನ ನಾವು ವಿಚಾರಣೆ ಮಾಡಿದಾಗ, ಇಲ್ಲಿ ನೆಂಟ್ರ ಮೇಲೆ ಕಷ್ಟ ಸುಖ ಮಾತಾಡ್ತೀವಿ. ಸೊ ಇವ್ರ ಮನೇಲಿ ನಾವು ಆಫೀಸ್ಗಳಲ್ಲಿ ಅಲ್ಲೂ ಒಂಥರ ಕಷ್ಟ ಸುಖನೇ ಮಾತಾಡ್ತೀವಿ. ಆಗ ಅವ್ರು ನಮಗೆ ತಿಳುವಳಿಕೆ ಕೊಡ್ತಾರೆ, ನೋಡಿ ಈ ತರ ಕೃಷಿ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತ. ಅವರು ಕೃಷಿ ಅಧಿಕಾರಿಗಳು ಅಷ್ಟೇ ನಮ್ಗೆ ಪ್ರೀತಿ ವಾತ್ಸಲ್ಯ ಎಲ್ಲಾನು ತೋರ್ತಾ ಇದ್ರು. ಅವ್ರನ್ನ ಒಂದು ಇಟ್ಕೊಂಡು ಸರ್, ನಾನು ಪ್ರಗತಿ ಭಾರತ ರೈತ ತೋಟ ನೋಡ್ಕೊಂಡು ಇವತ್ತು ನಾನು ಜೀವನನ ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದೀನಿ. ಖುಷಿ ಆಯ್ತು ಸರ್ ಕೇಳಿ. ಆತರ ನಾವು ಈ ತರ ಕೃಷಿನ ಮಾಡ್ಕೊಂಡ್ ಬರ್ತಾ ಇದ್ವಿ ಸರ್. ಈಗ ಅಲ್ಲಿಂದ ನಾವು ಕೃಷಿನ ಸ್ಟಾರ್ಟ್ ಮಾಡ್ದೋ. ಅಲ್ಲಿಂದ ನಾವು ಸಮಗ್ರ ಕೃಷಿ ಮಾಡ್ದೋ. ನನ್ನ ಆಸೆ ಒಂದಿತ್ತು ಸರ್, ಏನು ಅಂತ ಅಂದ್ರೆ, ನಾನು ಹುಟ್ಟುಹಬ್ಬದ ದಿನ 10 ಗಿಡನ 18 ವರ್ಷದಿಂದ 10 ಗಿಡನ ಸ್ಟಾರ್ಟ್ ಮಾಡಿದೆ. ಹುಟ್ಟುಹಬ್ಬದ ದಿನ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದಾಗ ಆದ್ಮೇಲೆ ಮಾಡಿದೆ, ನಾವು ವರ್ಷ ಜಾಸ್ತಿ ಮಾಡ್ಕೊಂಡ್ ಬಂದೆ. ಈಗ ಈ ವರ್ಷ ಇದು ಕೂಡ 2ನೇ ವರ್ಷದ ಬರ್ತಡೇ ಅದು. ನೀವು ಹಾಕಿ 2 ವರ್ಷ ಆಗಿದೆ? ಇಲ್ಲ, 1.5 ವರ್ಷ ಆಗಿದೆ. ಜೂನ್ ಇಂದ ಈಗ ಈ ಜೂನ್ ಬಂದ್ರೆ ಈಗ ಡಿಸೆಂಬರ್, ಇದು ಸಾರಿ ಫೆಬ್ರವರಿ, ಇನ್ನ 4 ತಿಂಗಳು ಹೋದ್ರೆ 2 ವರ್ಷ ಆಗುತ್ತೆ. 2 ವರ್ಷ ಆಗುತ್ತೆ. ಅದ್ರಲ್ಲಿ ನಮ್ಗೆ ನಿರಂತರ ಆದಾಯ ಬರ್ಬೇಕಾಯ್ತು. ಈಗ ನಿರಂತರ ಆದಾಯನೂ ಬರ್ತಾ ಇದೆ, ಜೀವನ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ, ನಮ್ ಜೀವನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಳ್ಳೆ, ನಾವು ಅವತ್ತು ಕೂಲಿ ಮಾಡ್ತಿದ್ದೋ. ಇವತ್ತು ಅಟ್ಲೀಸ್ಟ್ ಮಕ್ಕಳುಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಕೊಂಡು ನಾವು ಕೂಡ ಸುಖವಾಗಿ ಆರೋಗ್ಯವಾಗಿ ತುಂಬಾ ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ರು, ಒಳ್ಳೇದಾಯ್ತು ಗೌಡ್ರ ಕೇಳಿ. ಮತ್ತೆ ಕೊನೆಯದಾಗಿ ನೀವು ನೀರು ಇದಕ್ಕೆಲ್ಲ ಎಷ್ಟು ದಿವಸಕ್ಕೆ ಒಮ್ಮೆ ಕೊಡ್ತೀರಾ ಸರ್? ನನಗೆ ನೀರು ತುಂಬಾನೇ ಕಮ್ಮಿ ಸರ್, ನೀರು ಕಮ್ಮಿ. ಹಂಗಾಗಿ ನಾನು ವಾರಕ್ಕೆ 1 ಟೈಮ್ ಅಷ್ಟೇ ಕೊಡೋದು ನಾನು. ಸರ್ ಈ ಭೂಮಿನ ಜಾಸ್ತಿ ನಾವು ಈ ಜಾಗಗಳನ್ನ ಉಳಿಸಿಲ್ಲ. ಈಗ ನಿಮ್ಗೆ ಇಲ್ಲಿ ಅರ್ಥ ಆಗುತ್ತೆ. ಈಗ ನಿಮ್ಗೆ ಇಲ್ಲಿ ಫುಲ್ ಮೃದು ಇರ್ತದೆ. ಹೌದು, ಇದು ಕಲ್ಲು ಇಷ್ಟು ಕಲ್ಲಿದ್ರು ಕೂಡ ಇಲ್ಲಿ ಮೃದು ಇರ್ತದೆ. ಏನಪ್ಪಾ ಅಂದ್ರೆ ಉದ್ದೇಶ ಏನಪ್ಪಾ ಅಂತಂದ್ರೆ, ಮ್ಯಾಲೆ ನಮ್ಗೆ ಇದಿರಬಾರ್ದು, ಅಂದ್ರೆ ಟೈಟ್ ಆಗಿರ್ಬಾರ್ದು ಭೂಮಿ. ಟೈಟ್ ಆಗಿಲ್ಲ ಅಂತಂದ್ರೆ ಅದನ್ನೇ ಇಟ್ಕೊಂಡಿರ್ತದೆ. ನಾವು ಬೇಸಿಗೆ ಟೈಮಲ್ಲಿ ಸ್ವಲ್ಪ ನೀರ್ನ ಜಾಸ್ತಿ ಕೊಡ್ಲೇಬೇಕಾಯ್ತದೆ. ಆದ್ರೂ ನಾನು ಇದಕ್ಕೆ 1 ವಾರಕ್ಕೆ ಒಂದೇ ಸಲ ಕೊಡೋದು ಸರ್. ನೀರು ತುಂಬಾ ಕಮ್ಮಿ ನನಗೆ. ಇರೋ ನೀರಿನಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಆಮೇಲೆ ನೀರ್ನ ಜಾಸ್ತಿನೂ ಕೊಡ್ಲೂಬಾರ್ದು ಅಂತ ಹೇಳ್ತಾರೆ. ಅದು ನೀರ್ನ ಒಂದು ಗಿಡ ಸರ್, ಇದು ನೀರ್ನ ಒಂದೇ ಜಾಗದಲ್ಲಿ ಕೊಟ್ರೆ ಅದು ಬೇರ್ನ ಅಲ್ಲೇ ಇಟ್ಕೊಂಡಿರ್ತದೆ. ನೀರಿಲ್ಲ ಅಂದ್ರೆ ಅದು ಹುಡ್ಕುತ್ತೆ. ಹಂಗಾಗಿ ಲಾಂಗ್ ಅಲ್ಲಿ ಬೇರ್ ಹೋಗುತ್ತೆ. ಆಮೇಲೆ ನೀರು ಎಲ್ಲಿ ಸಿಗುತ್ತೆ ಆ ಜಾಗದಿಂದ ಇದ್ ಮಾಡ್ತದೆ. ನೋಡಿ, ತೆಂಗು ಅಲ್ಲಿದೆ,
ಇಲ್ಲಿ ಗಿಡಗಳು ಬೇರೆ ಗಿಡಗಳಿಗೆ ಬಂದಿದ್ಕು ಇಲ್ಲೆಲ್ಲ ಬಂದು ಬೇರು ಅದ್ರದ ಎಳ್ಕೊತಾ ಇರ್ತದೆ. ಆ ಥರ ಒಂದು ಏನು ಆಗೋದಿಲ್ಲ ಸರ್. ಜಾಸ್ತಿ ಏನು ನೀರು ಕೊಡಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ಬಟ್ ಭೂಮಿನ ಯಾವ ಥರ ಮಾಡಬೇಕು ಅನ್ನೋ ತಿಳ್ಕೊಬೇಕಷ್ಟೇ. ಗೌಡ್ರ ತುಂಬಾ ಖುಷಿ ಆಯ್ತು ನಿಮ್ಮ ಈ 12 ಬೆಳೆಗಳನ್ನ ನೋಡ್ಕೊಂಡು. ನಾವ್ 2 ಮಿಸ್ ಮಾಡಿದ್ದು ಅನ್ಸುತ್ತಲ್ಲ ಗೌಡ್ರ, ಒಂದು ನಿಮ್ಮ ಬಟರ್ ಫ್ರೂಟ್, ಇನ್ನೊಂದು ನಿಮ್ಮ ಅಡಕೆ ಗಿಡ. ಹೌದು ಗೌಡ್ರ, ಒಟ್ಟು ಇದ್ರಲ್ಲಿ ನೀವು ಈ 12 ಕುಂಟೆಲಿ ಎಷ್ಟು ನೀವು ಏನು ಬಟರ್ ಫ್ರೂಟ್ ಗಿಡಗಳು ಹಾಕಿದ್ರ ಗೌಡ್ರ? ಸರ್ ಒಂದು 15 ಬಟರ್ ಫ್ರೂಟ್ ಇದೆ, ಒಂದು 15 ಅಡಕೆ ಇದೆ. 15 ಅಡಕೆ, 15 ಬಟರ್ ಫ್ರೂಟ್. ಅಂದ್ರೆ ಟೋಟಲಿ ನಂದು 50 ಬಟರ್ ಫ್ರೂಟ್ ಇದೆ. ಇಷ್ಟ್ರಲ್ಲಿ ಮಾತ್ರ ಇಷ್ಟಿದೆ ಸರ್. ಓಕೆ ಓಕೆ ಗೌಡ್ರ. ಗೌಡ್ರ ತುಂಬಾನೇ ಖುಷಿ ಆಯ್ತು. ನೋಡಿದ್ರಲ್ಲ ವೀಕ್ಷಕರೇ ಯಾವ ತರ ಇತ್ತು ಅಂತ. ಈ ಕೇವಲ 15 ಗುಂಟೆಯಲ್ಲಿ ಓಕೆ ಹತ್ತತ್ರ 12 ಬೆಳೆಗಳನ್ನ ಬೆಳೆದಿದ್ರ. ಅದು ನಿರಂತರ ಆದಾಯ ಕೊಡುವಂತ ಬೆಳೆಗಳು. ಸೊ ನಾವುಗಳೇ ಯಾಕೆ ಸಾವಿರಾರು ನೂರಾರು ಎಕರೆಗಳು ಎಷ್ಟೋ ವೇಸ್ಟ್ ಆಗಿ ಬಿದ್ದೋಗಿದೆ. ಎಷ್ಟೋ ಜನ ಬರ್ತಾರೆ ಬೆಂಗಳೂರು ಮೈಸೂರಿಂದ ಜಮೀನ್ ತಗೊಂತಾರೆ, ಅಲ್ಲೇ ಹಂಗೆ ಬಿಟ್ಬಿಟ್ಟು ಹೋಗ್ತಾ ಇದ್ರೆ. ನೋಡಿ ಈ ತರ ಒಂದಷ್ಟು ರೈತರಿಗೆ ಸಿಕ್ಕಿದ್ರೆ, ಇಲ್ಲ ಯಾರ್ಯಾರಿಗೆಲ್ಲ ಆಸಕ್ತಿ ಇದೆ ಅಂತ ರೈತರುಗಳಿಗೆ ಸಿಕ್ಕಿದ್ರೆ, ನೋಡಿ ಈ ತರ ಒಂದಷ್ಟು ಜಾಗಗಳನ್ನ ಈ ತರ ಕನ್ವರ್ಟ್ ಮಾಡ್ಬೋದು. ಸೊ ನಿಮ್ಗಳ ಹತ್ರನೂ ಯಾವ್ದಾರ ಒಂದು 10 ಕುಂಟೆ 15 ಕುಂಟೆ ಜಾಗ ಇದ್ರೆ ಯಾಕೆ ಈ ತರ ನೀವು ಕೂಡ ಬೆಳಿಬಾರ್ದು? ನೋಡಿ ಯೋಚನೆ ಮಾಡಿ. ಪ್ರತಿಯೊಂದು ಚೇಂಜಸ್ ನಮ್ ಕೈಯಲ್ಲಿದೆ, ಬದಲಾವಣೆ ನಮ್ ಕೈಯಲ್ಲಿದೆ. ನಾವ್ ಹೇಗ್ ತಗೊಂತೀವಿ ಆ ತರ ಜೀವನ. ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾನೆ. ಮತ್ತೆ ಇನ್ನೂ ಒಂದಷ್ಟು ಸಾಕಷ್ಟು ಗೌಡ್ರ ತೋಟದಲ್ಲಿ ಇದೇ ತರದ ಒಂದಷ್ಟು ಸಾಕಷ್ಟು ಕಂಟೆಂಟ್ ಗಳಿದೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಯಾರ್ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.